ವಾಸಂತಿ ವೃದ್ಧೆಯು ತರಳೆಯನು ತಾ ಕರೆದು ಹರುಷದಾಳುದ ಸಲಹಿದಳುದ ಪ್ರೀತಿಯಿಂದ ನಮಸ್ಕಾರ. ನಮಸ್ಕಾರ. ಏನು ಮಾಡೋಣ ಹೇಳಿ, ಒಂದು ಕಾಲ ಇತ್ತು ನಮ್ಮನ್ನು ಮಾತನಾಡಿಸುವುದಕ್ಕಾಗಿ ನಮಸ್ಕಾರ ಕೊಡುವವರು ಎಷ್ಟು ಜನ ಇದ್ರು. ಈಗ ನೋಡಿ ನಾವೇ ನಮಸ್ಕಾರ ಕೊಟ್ರು ಮುಖ ನೋಡುವುದಿಲ್ಲ ಸರಿಯಾಗಿ. ಏನ್ ಮಾಡೋಣ? ಪರಿಚಯ ಆಯ್ತಾ? ಇಲ್ಲಪ್ಪ, ನನ್ನ ಪರಿಚಯ ಆಗ್ಲಿಲ್ಲ. ಇಲ್ಲ ಅಜ್ಜಿ. ಶಿಷ್ಯ, ಈ ಊರಿನಲ್ಲಿ ನಮ್ಮ ಪರಿಚಯ ಇಲ್ದಿದ್ದವ್ರು ಇದ್ದಾರ ಸ್ವಾಮಿ? ಅಂತಂದ್ರೆ ಅಜ್ಜಿ ಅಂದ್ರ ಓಯ್ ಅಜ್ಜಿ ಎಲ್ಲ ಹೇಳ್ಬೇಡ. ಏನಂತ ವಯಸ್ಸಾಯ್ತು ನನಗೆ. ಏನೋ ಅಲ್ಲಲ್ಲ ನಂದು ಕೂದಲು ಹಣ್ಣಾಗಿದೆ, ನಿಮಗೂ ಆಗಿದೆ ಬಿಡಿ. ಈಗ ನಾನು ವಾಸಂತಿ. ವಾಸಂತಿಯ? ಹೌದು. ಹೌದಾ? ಈ ಊರಿನ ಪ್ರಸಿದ್ಧ ವೇಶ್ಯ ಅಲ್ವ ಸ್ವಾಮಿ ನಾನು. ಹೌದು. ನೀನ್ ಸತ್ತ ಹಾಳಾಗಿ ಶಾಪ ಹಾಕು. ನಾನು ಯಾರೋ ಒಂದ್ ದೊಡ್ಡವ್ರ ಮನೆ ನೋಡು, ಮುಖ ನೋಡು, ನೋಡಿ ಮುಖ ನೋಡಿ, ಆ ಕುಂಕುಮ, ಆ ಮೂಗಿನತ್ತು ನೋಡಿ, ಕೊರಳಾಭರಣ, ನಿತ್ಯ ಮುತ್ತೈದೆಯರು ನಾವು, ಆ ವಜ್ರದ ಬೆಂಡೋಲ, ಇದೆಲ್ಲ ನೋಡುವಾಗ ಯಾವುದೋ ಆಟ್ಯಸ್ಥ ಮನತನದ ಗೌರವಾನ್ವಿತ ಮಹಿಳೆ ಅಂತ. ಹೌದಪ್ಪ, ನಾವು ಎಷ್ಟು ಜನರ ಗೌರವ ಉಳಿಸಿದ್ದೇವೆ, ಹಾಗಾಗಿ ನಾವು ಗೌರವಾನ್ವಿತರು ಸ್ವಾಮಿ. ನೋಡಿದ್ರಿ ಇದ ಓಯ್ ಹಾಗ ಅಷ್ಟು ಅಗ್ಗ ಮಾಡಬೇಡಿ. ಅಯ್ಯೋ ಏನೇ ಮಾಡೋಣ ಸ್ವಾಮಿ, ಒಂದು ಕಾಲದಲ್ಲಿ ಎಂತೆಂತವರೆಲ್ಲ ಬರ್ತಿದ್ರು ನಮ್ಮ ಮನೆಗೆ. ಅಯ್ಯಪ್ಪ, ದೊಡ್ಡ ದೊಡ್ಡ ದೊಡ್ಡವರು ಎಲ್ಲ ಬರ್ತಿದ್ರು. ಮನೇಲಿ ಉಂಟು ಒಂದು ಜೊತೆ ತಾಳದ ಕಡಿ ಉಂಟು ನಮ್ಮ ಮನೆಯಲ್ಲಿ. ಹೌದು ಸ್ವಾಮಿ, ಅಂತಂದವ್ರೆಲ್ಲ ಬರ್ತಿದ್ರು ನಮ್ಮ ಮನೆಯಲ್ಲಿ. ಒಳ್ಳೆ ಸಂಪಾದನೆ. ತಾಳದ ಕಡಿ ಉಂಟು? ಹೌದೌದು. ನಿಮ್ಮ ಹಿರಿಯರು ಯಾರೋ ಇದ್ರು ಇರ್ಬೋದು. ನಮ್ಮ ಅಣ್ಣ ಬಂದಿದ್ದೇನೆ. ಏನೋ ಅಲ್ಲ, ಅವ್ರ ಪರಿಚಯ ಎಷ್ಟು ಜನರ ಪರಿಚಯ ಇಟ್ಟುಕೊಳ್ಳುದು ಸ್ವಾಮಿ. ಪರಿಚಯ ಇರ್ಬೇಕಿದ್ರೆ ಒಬ್ಬಿಬ್ರು ಅದು ಇಡಬಹುದು. ಏನೋ ಆದ್ರೆ ಏನ್ ಮಾಡುವ ಹೇಳಿ, ಇತ್ತೀಚೆಗೆ ಸುಖ ಇಲ್ಲ ಸ್ವಾಮಿ. ನಮ್ಮ ವೃತ್ತಿ ಉಂಟು ನೋಡಿ, ಸುಖ ಇಲ್ಲ. ನಮ್ಮ ನಿಜವಾದ ಶತ್ರುಗಳು ಯಾರು? ಈ ವೈದ್ಯರು. ಹೌದು, ಅಲ್ಲಿ ಹೋಗಬೇಡಿ, ಅದಾಗ್ತದೆ ಇದಾಗ್ತದೆ ಅಂತ ಹೇಳಿ ನಮ್ಮ ವೃತ್ತಿಯನ್ನೇ ಹಾಳು ಮಾಡಿ ತೆಗೆದವರು. ಒಂದು ಹಳತಾದ್ಯೋ ಹಾಳಾದ್ಯೋ ಅಂತ ಒಂದು ಸುದ್ದಿ ಉಂಟು ನೋಡಿ, ಮಾತು. ಹಾಗಾಗಿ ಹಾಳ್ತಾದೆ. ಮತ್ತೆ ಇತ್ತೀಚೆಗೆ ಬೇರೆ ಒಂದು ಸೊಂಟ ನೋವು ಗಂಟು ಬಿದ್ದು ಸ್ವಾಮಿ, ನಮ್ಮ ಪರಿಸ್ಥಿತಿ ಬೇಡ, ಹಾಗಾಗಿ ಹೋಗಿದೆ. ಆದ್ರೂ ಬದುಕಬೇಕಲ್ಲ, ಹೊಟ್ಟೆ ಪಾಡು. ಹಾಗಾಗಿ ಹಾಗೆಂತ ಕುಳಿತು ಅಂದ್ರೆ ಕುಡಿಕೆ ಹೊನ್ನಲ್ಲ, ಕೊಪ್ಪರಿಗೆ ಹೊನ್ನಿದ್ರು ಸಾಕಾಗುವುದಿಲ್ಲ. ಹಾಗಾಗಿ ಏನಾದ್ರೂ ಒಂದು ಎಲ್ಲಿಯಾದ್ರೂ ಒಂದು 4-6 ಹೆಣ್ಮಕ್ಳು ಸಿಕ್ಕಿದ್ರೆ ಇಟ್ಕೊಂಡು ಈ ವೃತ್ತಿಯನ್ನ ಪರಂಪರೆ ಬಿಡಬಾರ್ದು ಯಾವಾಗಲೂ. ನಮ್ಮದೊಂದು ಆ ಇದಕ್ಕೆ ನಾವು ಕಟ್ಟು ಬಿದ್ದವರು. ಈಗೆಲ್ಲ ಕೆಲವರು ಹೋರಾಟ ಸಂಪ್ರದಾಯ ಹೋರಾಟ, ನಮ್ಮದು ಹಾಗೆ ಪರಂಪರೆ ಉಳಿಸ್ಕೊಳ್ಬೇಕು ಅಂತ ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಆ ದೇವಿಯೇ ಕಣ್ಣು ಬಿಟ್ಟು ಹಾಗೆ ನೋಡಿ. ಹೌದು, ಈಗ ಒಂದು 4-6 ತಿಂಗಳು ಆಯ್ತೇನಪ್ಪ. ಹೌದೌದು. ಪಾಪ ಇದಕ್ಕಿದ್ದಾಗೆ ಒಂದು ಹೆಣ್ಣು ಗರ್ಭಿಣಿ ಬೇರೆ ಅಳ್ತಾ ಇದ್ಲು, ಆತ್ಮಹತ್ಯೆ ಮುಂದಾಗಿದ್ಲು ನೋಡಿ. ಹೋಗಿ ತಡೆದು ನಿಲ್ಲಿಸಿದೆ. ಕೇಳಿದೆ ಕಷ್ಟ ಪಾಪ, ಮನೆಯಲ್ಲಿ ಹೊರ ಹಾಕಿ ಬಿಟ್ರಂತೆ. ಹೇಳಿದ್ಲು ಎಂತಪ್ಪ ಹೆಸರು? ಪದ್ಮಾಕ್ಷಿ. ಪದ್ಮಾಕ್ಷಿ ಅಂತ ಹೇಳಿದ್ಲು. ಆತ್ಮಹತ್ಯೆ ಮಾಡಿಕೊಳ್ಬೇಡ, ಇಂಥ ಕಷ್ಟ ಬಂದ ಲೆಕ್ಕದಲ್ಲಿ ನಾವೆಲ್ಲ ಎಷ್ಟು ಬಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕಿತ್ತು ನೋಡು, ನಾನು ಒಂದು ಬಾರಿ ಮಾಡಿಕೊಳ್ಳಿಲ್ಲ ಅಂತ ಹೇಳಿದೆ ನಾನು. ನಂಬಿಸಿದೆ. ಮತ್ತೆ ಅದೆಲ್ಲ ಉಂಟು ನೋಡು, ಅದೆಲ್ಲ ವೈರಾಗ್ಯ ಬರುವಂತದ್ದೇ. ಈ ಪ್ರಸವ ವೈರಾಗ್ಯ, ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅದೆಲ್ಲ ಅಷ್ಟು ಇರುವುದು, ಅದೆಲ್ಲ ಬಿಡು, ಅನಂತರದೆಲ್ಲ ಮರಿಬೇಕು ಅಂತ ಹೇಳಿ ಕರೆದುಕೊಂಡು ಬಂದೆ. ಅದು ಏನ್ ಮಾಡುವ, ಹೆಣ್ಣು ಹೆರ್ತಾಳೆ ಅಂತ ತಿಳಿದಿದ್ದೆ ಸ್ವಾಮಿ. ಹೌದು, ಒಳಗಿನ ವ್ಯವಸ್ಥೆ ಮಾಡಿದ್ದೆ. ಹೆರಿಗೆ ಆಗುವಾಗ ನೋವು ಆಗ್ತದೆ ಮತ್ತೆ ಕಾಣಬಾರ್ದು ಅಂತ ಒಂದು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಬಿಟ್ಟಿದ್ದೆ. ಹೌದೌದು. ಹೆಣ್ಣು ಹೆತ್ತರೆ ಇವಳು ಮಗಳನ್ನು ಮತ್ತೆ ಬಳಸಿಕೊಳ್ಳಬಹುದು ಅಂತ ಯೋಚನೆ ಇತ್ತು. ಪ್ರಾರಬ್ಧ ಹೆತ್ಲಂತೆ ಗಂಡು ಮಗುವನ್ನ. ಇದು ನಮ್ಮ ಸೋಲು ನೋಡಿ ಹೇಗುಂಟು ಅಂತ. ಹಾಗೆ ನಂಬಿಸಿ ಬಿಟ್ಟೆ ಅವಳನ್ನ. ನೀನ್ ಹೆತ್ತದ್ದು ಕಲ್ಲುಗುಂಡು ಅಂತ ಹೇಳಿದೆ. ಆ ಗಂಡು ಮಗು ನಮಗೆ ಧರ್ಮಕ್ಕೆ ಹೊಟ್ಟೆ ಹೊರೆಯೋದಕ್ಕೆ ಪೂರೈಸ್ತದೆಯಾ ಸ್ವಾಮಿ ಯಾರಿಗಾದ್ರು? ಹಾಗಾಗಿ ಒಯ್ದು ಕಾಡಿ ಬೀಸಾಡಿ ಬನ್ನಿ ಅಂತ ಹೇಳಿಬಿಟ್ಟೆ. ಆದ್ರೂ ಒಂದು ಈಗ ಸ್ವಲ್ಪ ಆರೈಕೆ ಆಯ್ತು, ಸಾಕು. ಇನ್ನು ಎಷ್ಟು ಕಾಲ ಆರೈಕೆ? ನಮಗೆಲ್ಲ ಅಷ್ಟೆಲ್ಲ ಆರೈಕೆ ಮಾಡಿದವ್ರು ಯಾರು ಅಂತ ಬೇಡವಾ? ಹಾಗಾಗಿ ಅವಳನ್ನು ಏನಾದ್ರೂ ಮಾಡಿ ನಮ್ಮ ಕೆಲಸಕ್ಕೂ ಒಪ್ಪಿಸಬೇಕಾಗಿದೆ. ಇವ್ರನ್ನೆಲ್ಲ ಒಪ್ಪಿಸುವುದು ಬಹಳ ಕಷ್ಟ ಸ್ವಾಮಿ. ಹೇಗಾದ್ರೂ ಮಾಡಿ ತಂತ್ರ ಎಲ್ಲ ಉಪಯೋಗಿಸಿ ಸ್ವಲ್ಪ ಅವಳನ್ನು ಒಪ್ಪಿಸಬೇಕಾಗಿದೆ. ಎಲ್ಲ ಪದ್ಮಾಕ್ಷಿ, ಏ ಪದ್ಮಾಕ್ಷಿ